ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆಸ್ತಿಯನ್ನು ಬದಲಾವಣೆ ಮಾಡ್ತಕ್ಕಂತಹ ವಿಚಾರದಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕಬಹುದು. ಯಾವುದೋ ಒಂದು ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತಲೋ ಅಥವಾ ಇರುವಂತಹ ಆಸ್ತಿಯನ್ನು ಕೊಟ್ಟು ಬೇರೆ ಆಸ್ತಿಯನ್ನು ಕೊಂಡುಕೊಳ್ಳಬೇಕು ಅಂತಕ್ಕಂತಹ ವಿಚಾರ ಏನಾದರೂ ಮನಸ್ಸಿನಲ್ಲಿದ್ದರೆ ಆ ಪ್ರಯತ್ನವನ್ನು ಮಾಡಿದಾಗ, ಆ ಕೆಲಸ ಆದಾಗ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ನಿಮ್ಮ ಬಂಧುಗಳಲ್ಲಿ ಮಂಗಳ ಕಾರ್ಯದಿಂದ ಮನಸ್ಸಿಗೆ ಒಂದಷ್ಟು ಸಮಾಧಾನ. ನಿಮ್ಮ ಸಂಬಂಧಿಕರ, ನೆಂಟರಿಷ್ಟರ ಮನೆಯಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯ ಆಗತ್ತೆ ಅನ್ನುವಂತಹ ವಿಚಾರ ಕೇಳಿ ಆ ವಿಷಯದಿಂದ ನಿಮಗೆ ಒಂದಷ್ಟು ಸಮಾಧಾನ ಆಗುವಂಥದ್ದು. ಕೋರ್ಟ್ ಕಚೇರಿ ಇತ್ಯಾದಿ ವಿಚಾರಗಳಲ್ಲಿ ವಿಶೇಷವಾದಂತಹ ಚರ್ಚೆ, ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ, ಕಾನೂನಾತ್ಮಕವಾದಂತಹ ಹೋರಾಟದ ವಿಚಾರಕ್ಕೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಆರೋಗ್ಯ, ಹಣ ಇತ್ಯಾದಿಗಳ ವಿಚಾರದಲ್ಲಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿದರೆ ಒಳ್ಳೆಯದು. ಯಾವುದು ಆರೋಗ್ಯಕ್ಕೆ ಸೂಕ್ತವೋ ಅಂತಹ ವಿಚಾರವನ್ನು ಮಾಡಿ ಸರಿಯಾದಂತಹ ಸಲಹೆಯನ್ನು ಪಡ್ಕೊಳ್ಬೇಕು. ಹಣದ ವಿಚಾರದಲ್ಲೂ ಕೂಡ ಅದೇ ರೀತಿಯ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗುತ್ತೆ. ದೈಹಿಕವಾದಂತಹ ಆಯಾಸ, ಕೋಪವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನಿಮ್ಮ ಶಕ್ತಿಯನ್ನು, ನಿಮಗಿರತಕ್ಕಂತಹ ಸಾಮರ್ಥ್ಯವನ್ನು, ಬುದ್ಧಿವಂತಿಕೆಯನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ವೃಷಭ ರಾಶಿ, ನಿಮ್ಮ ಕೆಲಸದಲ್ಲಿ ಒಂದಷ್ಟು ಜಾಗ್ರತೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಅಂತ ಅರ್ಥ. ಬೇರೆಯವರ ಕೆಲಸದಲ್ಲಿ ಅಥವಾ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂಥದ್ದು ಬೇಡ. ಅತಿಯಾದಂತಹ ಯೋಚನೆಗಳು ಆತಂಕಕಾರಿಯಾಗಿರುತ್ತೆ. ಹಾಗಾಗಿ ತುಂಬ ಕೆಟ್ಟದಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಋಣಾತ್ಮಕವಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡವೇ ಬೇಡ. ಸ್ವಸಾಮರ್ಥ್ಯದಿಂದ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ನಿಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ, ಅದರಿಂದಲೇ ನಿಮಗೆ ಗೌರವ ಅಂತಕ್ಕಂಥದ್ದು ಸಿಕ್ಕತ್ತೆ. ನಿವೃತ್ತ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ ಇದಾಗಿದೆ. ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥವರಿಗೆ ತೃಪ್ತಿ ಮತ್ತು ಲಾಭ ಈ ದಿವಸ ಸಿಕ್ಕುವಂಥದ್ದು. ಸಾಕು ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ನೀಡಿ ಪ್ರಾಣಿಗಳ ಬಗ್ಗೆ ದಯೆಯನ್ನು ತೋರಿಸಿ ಶುಭವಾಗಿ. ಮಿಥುನ ರಾಶಿ, ಬೇರೆಯವರನ್ನು ಅನುಸರಿಸಿ, ಆದರೆ ಅನುಕರಿಸಬೇಡಿ. ಯಾವ ವಿಷಯದಿಂದ ಬೇರೆಯವರನ್ನ ಅನುಸರಣೆ ಮಾಡಿದರೆ ನಿಮಗೆ ಅನುಕೂಲವಾಗುತ್ತೋ ಅಂತಹ ಪ್ರಯತ್ನಗಳನ್ನು ಮತ್ತೆ ಮತ್ತೆ ಮಾಡಿ ಅನ್ನುವಂಥದ್ದು. ನಿಮ್ಮ ರಹಸ್ಯ ವಿಚಾರಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ, ಅವಮಾನಕ್ಕೆ ಅದು ಕಾರಣವಾಗುತ್ತೆ. ಆದ್ದರಿಂದ ಯಾವುದೇ ವಿಷಯವನ್ನು ನೀವು ಮುಚ್ಚಿಟ್ಟಿದ್ರೂ ಕೂಡ ಅದು ಬಹಿರಂಗವಾಗಿ ನಿಮಗೆ ಮರ್ಯಾದೆ ಹೋಗುವಂತಹ ಪ್ರಸಂಗ ಇರುತ್ತೆ ಅನ್ನುವಂಥದ್ದು. ಸ್ವಂತ ಬುದ್ಧಿಯಿಂದ ನಿಮ್ಮ ಕೆಲಸವನ್ನು ಮಾಡಬೇಕು. ಯಾರೋ ಹೇಳಿದರು, ಇನ್ಯಾರೋ ಒತ್ತಡವನ್ನು ಹಾಕಿದರು ಅಂತ ಹೇಳಿ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಅರ್ಥ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾದಂತಹ ದಿವಸ. ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಅಥವಾ ಸಮಸ್ಯೆ ಎನ್ನುವಂಥದ್ದಿರುತ್ತೆ, ಅದರ ಬಗ್ಗೆ ತುಂಬ ಗಮನವನ್ನು ಹರಿಸಬೇಕು. ನಿಮ್ಮ ತಪ್ಪು ನಿಮ್ಮನ್ನು ಮತ್ತೆ ಮತ್ತೆ ಕಾಡುವಂಥದ್ದು. ತಪ್ಪು ಮಾಡಿರ್ತೀರಿ, ಆದರೆ ಅದೇ ತಪ್ಪಿನಿಂದ ಪ್ರತಿ ಸಾರಿಯೂ ಕೂಡ, ಪ್ರತಿ ಕ್ಷಣವೂ ಕೂಡ ನಿಮಗೆ ಆ ಪಾಪ ಪ್ರಜ್ಞೆ ಕಾಡುವಂಥದ್ದಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳು ಬಹಳ ವೇಗವಾಗಿ ನಡೀತಕ್ಕಂತಹ ದಿವಸ ಇದು. ಎಲ್ಲೂ ಕೂಡ ನಿಧಾನ ಅನ್ನುವಂಥದ್ದು ಇರೋದೇ ಇಲ್ಲ ಅಂತ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಸುಬ್ರಹ್ಮಣ್ಯ ಸ್ವಾಮಿಗೆ ಭಸ್ಮದಿಂದ ಅರ್ಚನೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳಿಂದ ಸಂತೋಷ ಸಿಕ್ಕುವಂತಹ ದಿವಸ ಇದು. ಮಕ್ಕಳ ಒಂದು ಅಭ್ಯುದಯ, ಅವರ ಚಟುವಟಿಕೆ ನಿಮಗೆ ತುಂಬ ಖುಷಿಯನ್ನು, ಸಮಾಧಾನವನ್ನು ನೀಡ್ತಕ್ಕಂಥದ್ದು. ಹಣದ ಅಭಾವ, ತುಂಬ ಬೇಸರವಾಗ್ತಕ್ಕಂಥದ್ದು, ವೈರಾಗ್ಯದ ಮಾತು, ನನಗೆ ಯಾಕೆ ಬೇಕು ಈ ವ್ಯವಹಾರಗಳೆಲ್ಲ ಅನ್ನುವಂತಹ ಮಾತು, ಇವೆಲ್ಲವನ್ನು ನೋಡುವಂಥದ್ದಾಗುತ್ತೆ. ನಿಮ್ಮ ವ್ಯವಹಾರದ ನಿರ್ಧಾರಗಳನ್ನು ಏನೇ ಇದ್ದರೂ ಕೂಡ ನೀವೇ ಮಾಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಕಾಣುವಂತಹ ದಿವಸವಾಗುತ್ತೆ. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿದ್ದರೆ
ನಿಮಗೆ ನಿರಾಸೆ ಆಗುವಂಥದ್ದು. ಯಾರೋ ನನಗೆ ಸಮಯಕ್ಕೆ ಸಹಾಯ ಮಾಡ್ತಾರೆ, ನಾನು ಅವರನ್ನು ನಂಬಿದ್ದೀನಿ, ಅವರು ನನ್ನ ಕೈ ಬಿಡೋದಿಲ್ಲ, ಹೀಗೆಲ್ಲ ಒಂದಷ್ಟು ದೃಢವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಾಗ ಅಂಥವರು ನಿಮಗೆ ಕೈ ಕೊಡ್ಬೋದು. ಆಗ ದೊಡ್ಡ ಮಟ್ಟದ ನಿರಾಸೆಗೆ ಒಳಗಾಗ್ತೀರಿ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.